ಈ ಹೆಬ್ಬಗೋಡಿ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ರೆಸ್ಕ್ಯೂ ಆಪರೇಷನ್ ಆಗಿದೆ. ರಾತ್ರಿ ಒಂದು 11:15 ಟೈಮಿಗೆ 112 ನಮ್ಮ ಕಮಾಂಡ್ ಸೆಂಟರ್, ಬೆಂಗಳೂರು ಸಿಟಿ 112 ಕಮಾಂಡ್ ಸೆಂಟರ್ಗೆ ಒಂದು ಕಾಲ್ ಬಂದಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಚಿಂತಲ ಬಡಿವಾಳದಲ್ಲಿರುವಂಥ ರೈಲ್ವೆ ಟ್ರ್ಯಾಕಿಗೆ ತಲೆ ಕೊಟ್ಬಿಟ್ಟು ಸತ್ತೋಗ್ತಾರೆ ಅಂತ ಹೇಳಿ ಯಾರೋ ದಾರಿ ಹೋಗರು ಇಮಿಡಿಯೇಟ್ಲಿ ಟ್ರೈನ್ ಬಂದಿರಲ್ಲ ಫೋನ್ ಮಾಡ್ತಾರೆ. ಸೊ ಕಾಲ್ ಬಂದ ಇಮಿಡಿಯೇಟ್ಲಿ ಒಂದು 5 ನಿಮಿಷಕ್ಕೇ ನಮ್ಮ ASI ರವಿ ನಾಯ್ಕ್ ಮತ್ತು ಹೆಡ್ ಕಾನ್ಸ್ಟೇಬಲ್ ದೇವೇಂದ್ರಪ್ಪ ಇಮಿಡಿಯೇಟ್ಲಿ ಸ್ಪಾಟಿಗೆ ಹೋಗಿದ್ದಾರೆ. ಬಟ್ ಅದಾಗಲೇ ಕುರ್ಲಾ ಎಕ್ಸ್ಪ್ರೆಸ್ ಬರುತ್ತಿದ್ದ ರೈಲು ಹಳಿ ಮೇಲೆ ಮಲಗಿದ್ದ ಒಬ್ಬ ವ್ಯಕ್ತಿ ಇರ್ತಾನೆ. ಅಲ್ಲಿ ಹೋದಾಗ ಅವನು ಮೋಸ್ಟ್ಲಿ ಬ್ಲಡ್ ನಿಷೇಧ ಅಥವಾ ಜೀವನದಲ್ಲಿ ಏನೋ ಒಂದು ಜಿಗುಪ್ಸೆಯಿಂದ ಅವನು ಅಲ್ಲಿಂದ ಎದಳಕ್ಕೆ ರಿಫ್ಯೂಸ್ ಮಾಡ್ತಾನೆ. ಮತ್ತು ಅವನ್ನ ಎಬ್ಸೋದಕ್ಕೆ ಹಿಡಿಯೋಕ್ಕೆ ಹೋದಂಥ ನಮ್ಮ ಪೊಲೀಸ್ ಮೇಲೇ ಕಲ್ಲು ತೂರಾಟ ಮಾಡಿದ್ದಾರೆ. ಆದರೂ ಸಹ ಎದೆಗೊಂಡಿದೆ ನಮ್ಮ PSI ಸಂಜೀವ್ ನಾಯ್ಕ್ ಹೆಬ್ಬಗೋಡಿ ಅವರು ಇಮಿಡಿಯೇಟ್ಲಿ ಸ್ಟೇಷನ್ ಮಾಸ್ಟರ್ಗೆ ಅವನು ನಮ್ಮ ಪೊಲೀಸರು ನೋಡಿದ ತಕ್ಷಣ ರೈಲ್ ಏನು ಬರ್ತಾ ಇದೆ ಕುರ್ಲಾ ಎಕ್ಸ್ಪ್ರೆಸ್ ಅದಕ್ಕೆ ಆಪೋಸಿಟ್ ಓಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಹಂತದಲ್ಲಿ ಇಮಿಡಿಯೇಟ್ಲಿ ನಮ್ಮ ಸಮಯ ಪ್ರಜ್ಞೆ ತೋರಿದಂತಹ PSI ಸಂಜೀವ್ ನಾಯ್ಕ್ ಮತ್ತು ನಮ್ಮ ದೇವೇಂದ್ರಪ್ಪ ಮತ್ತು ASI ರವಿ ನಾಯ್ಕರು ಸ್ಟೇಷನ್ ಮಾಸ್ಟರ್ಗೆ ಕಾಲ್ ಮಾಡಿ ಇಮಿಡಿಯೇಟ್ಲಿ ಟ್ರೈನ್ನ ನಿಲ್ಲಿಸೋದಕ್ಕೆ ಇರ್ತಾರೆ. ಅದು ಕಮ್ಯುನಿಕೇಟ್ ಮಾಡಿ 11:13ಕ್ಕೆ ಅಂದರೆ 1 ಮಿನಿಟಲ್ಲಿ ಟ್ರೈನು ನಿಲ್ಲಿಸಿದ್ದಾರೆ. ಆಮೇಲೆ ಇಮಿಡಿಯೇಟ್ ತಿರ್ಗಿ ಅವ್ನು ಹಿಡಿಯೋಕೆ ಹೋದಾಗ ಪೊಲೀಸ್ ಮೇಲೇ ಕಲ್ಲು ತೂರಾಟ ಮಾಡಿದೆ. ಬಟ್ ಹರಸಾಹಸ ಪಟ್ಟು ಕೊನೆಗೆ ಅವನ್ನ ನಾವು ಸುರಕ್ಷಿತವಾಗಿ ರೈಲು ಹಳಿಯಿಂದ ಆಚೆ ರಕ್ಷಣೆ ಮಾಡ್ಕೊಂಡು ಬಂದ್ವಿ. ಇದು ಸಂಬಂಧಪಟ್ಟಂಗೆ ಅವನ್ನ ಈಗ ರಕ್ಷಣೆ ಬಳಿಕ ಅವರು ಸ್ನೇಹಿತರಿಗೆ ಅವ್ರು ಯಾರಿಗಾರ ಕಾಂಟ್ಯಾಕ್ಟ್ ಮಾಡಿ ಈಗ ಬಿಟ್ಟು ಕಳಿಸಿದ್ವಿ. ಈಗ ಅವರು ನೆಕ್ಸ್ಟ್ ಬಂದಾಗ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಸೋ ಮಟ್ಟಿಗೆ ಏನು ಆ್ಯಕ್ಷನ್ ತಗೋಬೇಕು ಅದನ್ನು ನಾವು ಮಾಡ್ತೀವಿ. ಸೊ ಈ ರಕ್ಷಣೆಯಲ್ಲಿ ಭಾಗಿಯಾದಂತಹ ಪೊಲೀಸ್ ಸಿಬ್ಬಂದಿಗೆ ನಮ್ಮ ಸಾಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬ್ ಶ್ರೀಮಂತ್ ಪೊಲೀಸ್ ಸಾಹೇಬರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಕಮಿಷನರ್ ರಮೇಶ್ ಮನೋಹರ್ ಸಾಹೇಬರು ಅಪ್ರಿಷಿಯೇಷನ್ ಕೊಟ್ಟಿದ್ದಾರೆ. ಅವರಿಗೆ ನೆಕ್ಸ್ಟ್ ಪೆರೇಡಲ್ಲಿ ಮತ್ತು ನಮ್ಮಲ್ಲಿ ಒಂದು ಗುಡ್ ಸರ್ವಿಸ್ ಎಂಟ್ರಿ ಮತ್ತು ಒಂದು 5,000 rupees ರಿವಾರ್ಡ್ನ ನಾವು ಘೋಷಣೆ ಮಾಡಿದ್ವಿ. ಸೊ ಈಗ 112 ಅಂದರೆ ಸಿಟಿನಲ್ಲಿ ಅಥವಾ ರೂರಲ್ಸಲ್ಲಿ ಯಾವುದೇ ಏನೋ ಒಂದು ತುರ್ತು ಸಂದರ್ಭದಲ್ಲಿ ಕಾಲ್ ಮಾಡಬೇಕು. ನಾವು ಪೊಲೀಸರ ಎಮರ್ಜೆನ್ಸಿಗೆ ಸ್ಪಂದನೆ ಮಾಡಿ ನಾವಿದ್ದೀವಿ. ಎರಡನೇದು ನಮಗೆ ಆ ಟೈಮ್ಗೆ 112ಗೆ ಕರೆ ಮಾಡಿದಂತಹ ಅನಾಮಿಕ ಒಂದು ವ್ಯಕ್ತಿಗೆ ನಮ್ಮ ಪೊಲೀಸ್ ಇಲಾಖೆ ತುಂಬ ಧನ್ಯವಾದ ಹೇಳೋಕ್ಕೆ ಬಯಸುತ್ತೆ.